ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ತಾನೇ ತೋಡಿದ ಗುಂಡಿಗೆ ತಾನೇ ಬಿದ್ದ ಅನ್ನುವಂತಹ ಗಾದೆ ಮಾತನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರ ಅಲ್ವಾ? ಈಗ ರಾಹುಲ್ ಇಟಲಿ ಅವರು ಪಾಪ ಆ ಗುಂಡಿಗೆ ತಾವೇ ಬಿದ್ದು ಬಿಟ್ಟಿದ್ದಾರೆ. ಬಿದ್ದದೆಷ್ಟು ದೊಡ್ಡ ಗಾಯ ಆಗಿಬಿಟ್ಟಿದೆ ಅಂತ ಅಂದರೆ ವಾಸಿ ಮಾಡೋದಕ್ಕೆ ಮತ್ತೆ ಫಾರಿನ್ಗೆ ಹೋಗಲೇಬೇಕಾಗಬಹುದು ಅಂತ ಅನ್ಸುತ್ತೆ. ರಾಹುಲ್ ಇಟಲಿ ಅವರು ಒಂದು ಇನ್ನೂ ಪ್ರಕಟ ಆಗದ ಪುಸ್ತಕವನ್ನ ಹಿಡ್ಕೊಂಡು ಅದರ ಬಗ್ಗೆ ಮಾತನಾಡೋದಕ್ಕೆ ಪಾಪ ತುಂಬಾ ಆತುರದಲ್ಲಿ ಇದ್ರು. ಆದ್ರೆ ಬುಧವಾರ ನಿಶಿಕಾಂತ್ ದುಬೆ ಅವರು ಬರ್ತಾರೆ. ಅದೇ ರಾಹುಲ್ ಸ್ಟೈಲ್ ಅಲ್ಲಿ ಸಂಸತ್ತಲ್ಲಿ ನಿಂತ್ಕೊಂಡು ನೆಹರು ಗಾಂಧಿ ಕುಟುಂಬದ ಮಾಯಾ ಮುಖವಾಡವನ್ನ ಕಳಚಿ ದಶಕಗಳ ಭ್ರಷ್ಟಾಚಾರ ಅದೇ ರೀತಿ ಹಗರಣಗಳನ್ನ ಹಂಗೇ ಬಯಲಿಗೆ ಎಳೆದು ಬಿಡ್ತಾರೆ. ಪಾಪ ಅದ್ಯಾವುದೋ ಪ್ರಕಟಿತ ಅಲ್ಲದಂತಹ ಒಂದು ದೇಶ ವಿರೋಧಿ ಸೇನಾ ವಿರೋಧಿ ವಿಚಾರವನ್ನ ಸಂಸತ್ತಲ್ಲಿ ಪ್ರಸ್ತಾಪನೆ ಮಾಡಿ ದೇಶದ ಮೇಲೆ, ಮೋದಿಜಿ ಸರ್ಕಾರದ ಮೇಲೆ ದಾಳಿಯನ್ನ ಮಾಡೋದಕ್ಕೆ ರಾಹುಲ್ ಇಟಲಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ನಿಶಿಕಾಂತ್ ದುಬೆ ಅವರು ಪ್ರಕಟಿತನೇ ಆಗಿರುವಂತಹ ಅದೇ ರೀತಿ ದಾಖಲೆಗಳೇ ಇರುವಂತಹ ಪುಸ್ತಕಗಳನ್ನ ಮುಂದಿಟ್ಕೊಂಡು ಇಟಲಿ ವಂಶದ ಕತ್ತಲೆ ಸತ್ಯಗಳನ್ನ ಹಂಗೇ ಎದುರಿಗೆ ತಂದು ಬಿಟ್ಟಿದ್ದಾರೆ. ರಾಹುಲ್ ಇಟಲಿ ಅಂತೂ ಆ ಪ್ರಕಟ ಆಗಿರುವಂತಹ ಅವರ ಕುಟುಂಬದ ರಹಸ್ಯದ ಪುಸ್ತಕಗಳ ಬಗ್ಗೆ ಮಾತಾಡಲ್ಲ. ಸೊ ನಾವು ಮಾತಾಡೋಣ ಬಿಡಿ. ಈ ಬಾರಿ ನಾವೇ ಮಾತಾಡೋಣ. ವೀಕ್ಷಕರೇ, ನೆಹರು ಗಾಂಧಿ ಕುಟುಂಬದ ರಹಸ್ಯಗಳನ್ನ ಬಹಿರಂಗಪಡಿಸಿದ ಒಂದಷ್ಟು ಪುಸ್ತಕಗಳಿದ್ದಾವೆ. ಸೊ ಅದನ್ನು ನಾವು ಒಂದೊಂದಾಗೆ ನೋಡ್ಕೊಳ್ತಾ ಹೋಗೋಣ. ಬುಕ್ ನಂಬರ್ 1, ನೆಹರೂಸ್ 97 ಮೇಜರ್ ಬ್ಲಂಡರ್ಸ್. ಇದರ ಲೇಖಕರು ರಜನಿಕಾಂತ್ ಪುರಾಣಿಕ್. ಇದರಲ್ಲಿ ಏನಿದೆ? ಕಾಶ್ಮೀರ, ಚೈನಾ ಅದೇ ರೀತಿ ಆರ್ಥಿಕ ನೀತಿಗಳ ವಿಚಾರದಲ್ಲಿ ನೆಹರು ಮಾಡಿದಂತಹ ದೊಡ್ಡ ತಪ್ಪುಗಳ ಪೂರ್ಣ ಸಂಗ್ರಹಣೆ ಈ ಒಂದು ಪುಸ್ತಕ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇನ್ನು ಬುಕ್ ನಂಬರ್ 2, ಅಮೃತ್ಸರ್ ಮಿಸಸ್ ಗಾಂಧೀಸ್ ಲಾಸ್ಟ್ ಬ್ಯಾಟಲ್. ಇದನ್ನ ಬರೆದಿರುವಂಥದ್ದು ಮಾಕ್ಟಲ್ಲಿ ಅದೇ ರೀತಿ ಸತೀಶ್ ಜೇಕಬ್ ಅವರು. ಈ ಪುಸ್ತಕ ಪಂಜಾಬ್ ಸಮಸ್ಯೆಯನ್ನ ಇಂದಿರಾ ಗಾಂಧಿ ಅದೇ ರೀತಿ ಅವರ ಸಂಗಡಿಗರು ಯಾವ ರೀತಿ ದೊಡ್ಡದು ಮಾಡಿದ್ರು, ಆ ಮೂಲಕ ಆಪರೇಷನ್ ಬ್ಲೂ ಸ್ಟಾರಿಗೆ ಯಾವ ರೀತಿ ಇವರು ಕೊಡುಗೆಯನ್ನ ಕೊಟ್ರು ಅನ್ನುವಂಥದ್ದನ್ನ ಈ ಒಂದು ಪುಸ್ತಕ ತೆರೆದಿಡ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 3, ಮಿಸಸ್ ಗಾಂಧೀಸ್ ಸೆಕೆಂಡ್ ರೈನ್. ಇದನ್ನ ಬರೆದಿರುವಂಥದ್ದು ಅರುಣ್ ಶೌರ್ಯ ಅವರು. ಸೊ ಈ ಪುಸ್ತಕ ಇಂದಿರಾ ಗಾಂಧಿ ಕಾಲದಲ್ಲಿ ಸಂಸ್ಥೆಗಳ ದುರ್ಬಳಕೆ ಹೇಗೆ ಆಗ್ತಾ ಇತ್ತು ಅನ್ನುವಂಥದ್ರ ಬಗ್ಗೆ ಬರೆದಿದ್ದಾರೆ. ಅದಕ್ಕೂ ಮುಖ್ಯವಾಗಿ ಯಾವ ರೀತಿ ಕಾಂಗ್ರೆಸ್ ಒನ್ ವಿಮೆನ್ ಶೋ ಆಗಿ ಬದಲಾಗಿಬಿಡುತ್ತು ಇಂದಿರಾ ಗಾಂಧಿ ಅವರ ಆಡಳಿತದಲ್ಲಿ. ಇನ್ನು ರಾಷ್ಟ್ರೀಯ ಹಿತಾಸಕ್ತಿಗಿಂತ ಯಾವ ರೀತಿ ಗಾಂಧಿ ಕುಟುಂಬದ ನಿಷ್ಠೆಯಲ್ಲಿ ಮುಖ್ಯ ಆಯ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಈ ಒಂದು ಪುಸ್ತಕ ನೀಡ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 4, ಸೆಲ್ಫ್ ಡಿಸೆಪ್ಷನ್ ಇಂಡಿಯಾಸ್ ಚೈನಾ ಪಾಲಿಸೀಸ್. ಬರೆದಿರುವಂಥದ್ದು ಅರುಣ್ ಶೌರ್ಯ ಅವರು. ಈ ಪುಸ್ತಕ ನೆಹರು ಅವರ ವಿದೇಶಾಂಗ ನೀತಿ ಎಷ್ಟು ಚೆನ್ನಾಗಿತ್ತು ಅಂತ ಬಹಳ ಚೆನ್ನಾಗಿ ಬಹಿರಂಗ ಪಡಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಒಂದು ಪುಸ್ತಕ ಒಂದು ಮಾಸ್ಟರ್ ಕ್ಲಾಸ್ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅಷ್ಟೇ ಅಲ್ಲ, 1962ರ ಯುದ್ಧದ ಸೋಲಿತ್ತಲ್ವಾ, ಸೊ ಅದು ಮಿಲಿಟರಿ ವೈಫಲ್ಯ ಅಲ್ಲ, ಬದಲಾಗಿ ನೆಹರು ಅವರ ಚೈನಾ ಒಲವು ಆಗಿರಬಹುದು, ಇನ್ನು ರಾಜಕೀಯ ತಪ್ಪುಗಳಿಂದ ಅದು ಆಗಿರುವಂತದನ್ನ ಸಾಬೀತುಪಡಿಸೋದಕ್ಕೆ ಬೇಕಾದಷ್ಟು ದಾಖಲೆಗಳು ಹಾಗೆ ಸ್ವತಃ ನೆಹರು ಅವರು ಬರೆದಂತಹ ಪತ್ರಗಳು ಕೂಡ ಈ ಒಂದು ಪುಸ್ತಕ ಒಳಗೊಂಡಿದೆ. ಇನ್ನು ಬುಕ್ ನಂಬರ್ 5, ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್. ಬರೆದಿರುವಂಥದ್ದು ಸಂಜಯ್ ಬರು ಅವರು. ಈ ಪುಸ್ತಕದಲ್ಲಿ UPA ಸರ್ಕಾರದಲ್ಲಿ ಹೇಗೆ 2 ಶಕ್ತಿ ಕೇಂದ್ರಗಳು ಇದ್ದವು, ಅಂದ್ರೆ ಯಾವ ರೀತಿ ಎಲ್ಲವೂ ಕೂಡ ಸೋನಿಯಾ ಮಾತೆಯ ಅಂಡರಲ್ಲಿ ಇತ್ತು, ಗಾಂಧಿ ಕುಟುಂಬ ಯಾವ ರೀತಿ ಮನಮೋಹನ್ ಸಿಂಗ್ ಅವರನ್ನ ಬೊಂಬೆ ತರ ಆಡಿಸ್ತಾ ಇದ್ರು ಅನ್ನುವಂಥದ್ರ ಪೂರ್ಣ ವಿವರಣೆ ಈ ಒಂದು ಪುಸ್ತಕದಲ್ಲಿ ಇರುವಂಥದ್ದು. ಇನ್ನು ಬುಕ್ ನಂಬರ್ 6, ದೀಸ್ ಲೀಗಲ್ ಇನ್ಎಕ್ಸಾರಿಬಲ್ ಲಾಸ್, ರಾಜೀವ್, ಹಿಸ್ ಮೆನ್ ಅಂಡ್ ಹಿಸ್ ರಿಗೈಮ್. ಬರೆದಿರುವಂಥದ್ದು ಅರುಣ್ ಶೌರ್ಯ ಅವರು. ಈ ಪುಸ್ತಕದಲ್ಲಿ ರಾಜೀವ್ ಗಾಂಧಿ ಆಡಳಿತದ ಕಾರ್ಯವೈಖರಿ ಎಷ್ಟು ಚಂದ ಇತ್ತು, ಅವರ ಆಡಳಿತ ಹೇಗಿತ್ತು, ಆಮೇಲೆ ಮುಖ್ಯವಾಗಿ ಬೋಫೋರ್ಸ್ ವಿವಾದವನ್ನ ಈ ಪುಸ್ತಕ ಹಂಗೇ ತೆರೆದಿಡ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 7, ಕ್ರುಸೇಡರ್ ಆರ್ ಕಾನ್ಸ್ಪಿರೇಟರ್, ಕೋಲ್ಗೇಟ್ ಅಂಡ್ ಅದರ್ ಟ್ರೂತ್ಸ್. ಬರೆದಿರುವಂಥದ್ದು PC ಪರಾಕ್. ಸೊ ಈ ಪುಸ್ತಕ ಕಲ್ಲಿದ್ದಲು ಹಂಚಿಕೆ ಹಗರಣದಲ್ಲಿ UPA ಸರ್ಕಾರದ ನೇರ ಇನ್ವಾಲ್ವ್ಮೆಂಟ್ ಅನ್ನ ಬಹಿರಂಗ ಪಡಿಸ್ತಾ ಹೋಗುತ್ತೆ. ಭ್ರಷ್ಟಾಚಾರವನ್ನ ನಿಭಾಯಿಸೋದ್ರಲ್ಲಿ ಅವರ ಸರ್ಕಾರದ ಅಸಮರ್ಥತೆಯನ್ನ ನೇರವಾಗಿ ಇದ್ದದ್ದನ್ನ ಇದ್ದ ಹಾಗೆ ಈ ಒಂದು ಪುಸ್ತಕ ತೆರೆದಿಡ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 8,
ಅ ಸೆಕ್ಯುಲರ್ ಎಜೆಂಡಾ ಬರೆದಿರುವಂತದ್ದು ಅರುಣ್ ಶೌರಿ ಅವರು. ಈ ಒಂದು ಪುಸ್ತಕ ಸೆಕ್ಯುಲರಿಸಮ್ ಅನ್ನ ತಮ್ಮ ರಾಜಕೀಯ ಲಾಭಕ್ಕೆ ಯಾವ ರೀತಿ ಕಾಂಗ್ರೆಸ್ನವರು ಬಳಸ್ಕೊಂಡಿದ್ರು, ಅದರಲ್ಲೂ ಗಾಂಧಿ ಕುಟುಂಬ ಯಾವ ರೀತಿ ಅದನ್ನ ಬಳಸಿತ್ತು ಅನ್ನುವಂಥದ್ರ ಬಗ್ಗೆ ಅದ್ಭುತ ವಿಮರ್ಶೆಯನ್ನ ಈ ಒಂದು ಪುಸ್ತಕ ಕೊಡ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 9 ಪಿಲಿಗ್ರಿಮೇಜ್ ಟು ಫ್ರೀಡಮ್ ಬರೆದಿರುವಂತದ್ದು KM ಮುನ್ಷಿ ಅವರು. ಈ ಒಂದು ಪುಸ್ತಕ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಹೈದರಾಬಾದ್ ಸೇರ್ಪಡೆ ವಿಚಾರದಲ್ಲಿ ನೆಹರು ಯಾವ ರೀತಿ ಸ್ಪಷ್ಟ ವಿರೋಧವನ್ನ ತೋರಿಸಿದ್ರು ಅನ್ನುವಂಥದ್ದನ್ನ ಈ ಒಂದು ಪುಸ್ತಕ ಬಹಿರಂಗಪಡಿಸ್ತಾ ಹೋಗುತ್ತೆ. ನೆಹರು ಭಾರತವನ್ನ ಒಗ್ಗೂಡಿಸೋದಕ್ಕೆ ಹೆಂಗೂ ಕೈ ಜೋಡಿಸ್ಲಿಲ್ಲ, ಅದು ನಿಮಗೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಅದರ ಕೊನೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಆ ಒಗ್ಗೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ತಡೆಯುವಂತಹ ಸಕ್ರಿಯ ಪ್ರಯತ್ನವನ್ನ ಮಾಡ್ತಾರೆ. ಅದನ್ನ ಈ ಒಂದು ಪುಸ್ತಕ ತೆರೆದಿಡ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 10 ಮೈ ಇಯರ್ಸ್ ವಿತ್ ನೆಹರು ಕಾಶ್ಮೀರ್. ಸೊ ಇದನ್ನ ಬರೆದಿರುವಂತದ್ದು BA ಮಲಿಕ್ ಅವರು. ಗುಪ್ತಚರ ದಳದ ಮಾಜಿ ನಿರ್ದೇಶಕರ ಈ ಒಂದು ಪುಸ್ತಕ ಸ್ವಾತಂತ್ರ್ಯದ ನಂತರ ಜಮ್ಮು ಅಧಿಕೃತ ಕಾಶ್ಮೀರವನ್ನ ನಿರ್ವಹಿಸೋದ್ರಲ್ಲಿ ನೆಹರು ವೈಫಲ್ಯವನ್ನ ಈ ಒಂದು ಪುಸ್ತಕ ಬಹಿರಂಗಪಡಿಸ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 11 ಮೈ ಇಯರ್ಸ್ ವಿತ್ ನೆಹರು ದ ಚೀನೀಸ್ ಬಿಟ್ರೇಯಲ್. ಇದನ್ನ ಕೂಡ BN ಮಲಿಕ್ ಅವರೇ ಬರೆದಿರುವಂಥದ್ದು. ಸೊ ಈ ಒಂದು ಪುಸ್ತಕ ಚೈನಾದ ಆಕ್ರಮಣವನ್ನ ಸೆನ್ಸ್ ಮಾಡೋದ್ರಲ್ಲಿ, ಆಮೇಲೆ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡೋದ್ರಲ್ಲಿ ಯಾವ ರೀತಿ ನೆಹರು ಅವರ ವೈಫಲ್ಯ ಇತ್ತನ್ನುವಂಥದ್ದನ್ನ ಈ ಒಂದು ಪುಸ್ತಕ ದಾಖಲು ಮಾಡ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 12 ಮೈ ಟೈಮ್ಸ್ ಅಂಡ್ ಆಟೋಬಯೋಗ್ರಫಿ. ಸೊ JB ಕೃಪಾಲಾನಿ ಅವರು ಬರೆದಿರುವಂಥದ್ದು. ಈ ಪುಸ್ತಕದಲ್ಲಿ ನೆಹರು ಆಡಳಿತ ಮತ್ತೆ ಅದೇ ರೀತಿ ರಾಜಕೀಯ ವಿಚಾರಗಳಲ್ಲಿ ಅವರು ತೆಗೆದುಕೊಂಡಂತಹ ತಪ್ಪು ನಿರ್ಧಾರವನ್ನ ಈ ಒಂದು ಪುಸ್ತಕ ಚರ್ಚೆ ಮಾಡ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 13 ಇಂಡಿಯಾ ಚೈನಾ ಅಂಡ್ ದ ನಾರ್ದರ್ನ್ ಫ್ರಂಟಿಯರ್ಸ್. ಸೊ ಇದನ್ನ ರಾಮ್ ಮನೋಹರ್ ಲೋಹಿಯಾ ಅವರು ಬರೆದಿರುವಂಥದ್ದು. ಈ ಒಂದು ಪುಸ್ತಕ ಲೋಹಿಯಾ ಅವರ ಭಾಷಣ ಅದೇ ರೀತಿ ಬರಹಗಳ ಸಂಗ್ರಹ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇದರಲ್ಲಿ ಚೈನಾದ ವಿಚಾರದಲ್ಲಿ ನೆಹರು ಅವರ ಬ್ಲಂಡರ್ಸ್ ಏನಿದೆ ಅದನ್ನ ಈ ಒಂದು ಪುಸ್ತಕ ಬಹಿರಂಗ ಮಾಡ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 14 ದ ಪ್ರೆಸಿಡೆನ್ಷಿಯಲ್ ಇಯರ್ಸ್ ಬರೆದಿರುವಂಥದ್ದು ಪ್ರಣಬ್ ಮುಖರ್ಜಿ ಅವರು. ಈ ಒಂದು ಪುಸ್ತಕ ಕಾಂಗ್ರೆಸ್ಸಿನ ಕುಸಿತವನ್ನ ದಾಖಲು ಮಾಡ್ತಾ ಹೋಗುತ್ತೆ. ಸೊ ಅವ್ರು ಬರೀತಾರೆ, ಇಲ್ಲಿ ದುಃಖಕರ ವಿಚಾರ ಏನಪ್ಪಾ ಅಂತಂದ್ರೆ ಅಂತಹ ಒಂದು ಅಸಾಧಾರಣ ನಾಯಕರು ಈಗ ಕಾಂಗ್ರೆಸ್ನಲ್ಲಿ ಯಾರು ಕೂಡ ಇಲ್ಲ. ಕಾಂಗ್ರೆಸ್ ಅನ್ನ ಇವತ್ತು ಒಂದು ರೀತಿಯಾಗಿ ಮಧ್ಯಮ ವರ್ಗದ ಸರ್ಕಾರಕ್ಕೆ ಇವರು ಇಳಿಸ್ಬಿಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಕಾಂಗ್ರೆಸ್ಸಿನ ಒಳಗಿನ ಸ್ಥಿತಿಗತಿಯನ್ನ ಬಹಳ ಅದ್ಭುತವಾಗಿ ಅವರು ಇದರಲ್ಲಿ ಬರಿತಾ ಹೋಗ್ತಾರೆ. ಅಂಡ್ ಅದರ ರಿಸಲ್ಟ್ ಅನ್ನು ನಾವೀಗ ಅಫ್ಕೋರ್ಸ್ ನೋಡ್ತಾ ಇದ್ದೀವಿ ಬಿಡಿ. ಇನ್ನು ಬುಕ್ ನಂಬರ್ 15 ದಿ ಸ್ಕ್ಯಾಮ್ ಬರೆದಿರುವಂಥದ್ದು ಸುಚೇತಾ ದಲಾಲ್ ಅದೇ ರೀತಿ ದೇವಾಶಿಸ್ ಬಸು ಅವರು. ಈ ಒಂದು ಪುಸ್ತಕ ಆರ್ಥಿಕ ಹಗರಣಗಳ ಒಳಕತೆ ಅದೇ ರೀತಿ ಕಾಂಗ್ರೆಸ್ಸಿಗೂ ಭ್ರಷ್ಟಾಚಾರಕ್ಕೂ ಇರುವಂತಹ ಒಂದು ಅವಿನಾಭಾವ ಸಂಬಂಧವನ್ನ ಬಹಳ ಚೆನ್ನಾಗಿ ತೆರೆದಿಡ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 16 ಬೋಫೋಸ್ ಗೇಟ್ ಬರೆದಿರುವಂಥದ್ದು ಚಿತ್ರಾ ಸುಬ್ರಹ್ಮಣ್ಯಂ ಅವರು. ಅಂಡ್ ಈ ಒಂದು ಪುಸ್ತಕ ರಾಜೀವ್ ಗಾಂಧಿ ಬೋಫೋಸ್ ಹಗರಣಕ್ಕೆ ಯಾವ ರೀತಿ ಕಾರಣಕರ್ತರಾಗಿದ್ರು ಅಂಡ್ ಅವರ ಅಡಿಯಲ್ಲಿದ್ದಂತಹ ಪ್ರಧಾನಿ ಕಚೇರಿ, ಅವರ ಹಿಡಿತದಲ್ಲಿದ್ದಂತಹ ಪ್ರಧಾನಿ ಕಚೇರಿ ಇಡೀ ಒಪ್ಪಂದವನ್ನ ಯಾವ ರೀತಿ ಬಹಳ ಕೆಟ್ಟದಾಗಿ ನಿರ್ವಹಿಸ್ತು ಅನ್ನುವಂಥದ್ದನ್ನ ಚೆನ್ನಾಗಿ ಬಹಿರಂಗಪಡಿಸ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 17 ದಿ ಸ್ಪೆಕ್ಟ್ರಮ್ ಗ್ರ್ಯಾಬ್ ಇನ್ಸೈಡ್ ಸ್ಟೋರಿ ಆಫ್ ದ 2G ಸ್ಪೆಕ್ಟ್ರಮ್. ಸೊ ಬರೆದಿರುವಂಥದ್ದು ಭೂಪೇಶ್ ಭಂಡಾರಿ ಅವರು. ಇಲ್ಲಿ 2G ಸ್ಪೆಕ್ಟ್ರಮ್ ಹಗರಣದ ಬಗ್ಗೆ ಇವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅದರ ಒಳಕಥೆಯನ್ನು ಇಲ್ಲಿ ಹೇಳಲಾಗ್ತಾ ಇದೆ. 2G ಸ್ಪೆಕ್ಟ್ರಮ್ ಹಗರಣ ಅನಿಯಂತ್ರಿತವಾಗಿ ನಡೆದಂತಹ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಯಾವ ರೀತಿಯಲ್ಲಿ ಮಧ್ಯಪ್ರವೇಶವನ್ನ ಮಾಡಲಿಲ್ಲ, ಇನ್ನು ರಾಜ ಅವರಿಗೆ ಯಾವ ರೀತಿ ಒಂದು ಸಂಪೂರ್ಣ ಫ್ರೀ ಹ್ಯಾಂಡ್ ಅನ್ನು ಇವರು ಕೊಟ್ಟಿದ್ರು ಅನ್ನುವಂಥದ್ದನ್ನ ಈ ಒಂದು ಪುಸ್ತಕ ಬಹಿರಂಗ ಮಾಡ್ತಾ ಹೋಗುತ್ತೆ. ಇನ್ನು ಬುಕ್ ನಂಬರ್ 18 ಬಿಫೋರ್ ಮೆಮೊರಿ ಫೇಡ್ಸ್ ಬರೆದಿರುವಂಥದ್ದು ಫಾಲಿ ನ್ಯಾರಿಮನ್. ಈ ಒಂದು ಪುಸ್ತಕ ಇಂದಿರಾ ಗಾಂಧಿ ಅದೇ ರೀತಿ ಸತತವಾಗಿ ಬಂದಂತಹ ಕಾಂಗ್ರೆಸ್ ಸರ್ಕಾರಗಳು ಯಾವ ರೀತಿ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ವ್ಯವಸ್ಥಿತವಾಗಿ ದಾಳಿಯನ್ನ ಮಾಡಿ ದುರ್ಬಲಗೊಳಿಸಿದ್ವು ಅನ್ನುವಂಥದ್ದನ್ನ ಈ ಒಂದು ಪುಸ್ತಕ ಬಹಿರಂಗ ಮಾಡ್ತಾ ಹೋಗುತ್ತೆ. ಸೊ ಎಸ್ ವೀಕ್ಷಕರೇ, ಎಷ್ಟು ಪುಸ್ತಕವನ್ನ ನೋಡಿದ್ವಿ? 18 ಪುಸ್ತಕಗಳನ್ನ ನೋಡಿದ್ವಿ, ಏನಿದೆ ಅಂತ ಮಾತಾಡಿದ್ವಿ. ಸೊ ಇಷ್ಟು ಪುಸ್ತಕಗಳು ಈಗಾಗಲೇ ಪ್ರಕಟ ಆಗಿರುವಂತಹದ್ದು. ಪ್ರಕಟ ಆಗದ ಪುಸ್ತಕವನ್ನ ಓದೋದಕ್ಕೆ ಹೆಣಗಾಡ್ತಾ ಇರುವಂತಹ ರಾಹುಲ್ ಇಟಲಿ ಅವರೇ, ನಿಮ್ಮದೇ ಕುಟುಂಬದ ಬುಕ್ ಕಲೆಕ್ಷನ್ಗಳಿದಾವೆ, ಇಷ್ಟೊಂದಿದಾವೆ. ಸೊ ಇದರಲ್ಲಿ ಯಾವುದನ್ನ ಆಯ್ಕೆ ಮಾಡಿ ನೀವು ಸದನದ ಒಳಗೋ ಸದನದ ಹೊರಗೋ ಚರ್ಚೆ ಮಾಡ್ತೀರಾ ಅನ್ನುವಂಥದ್ದನ್ನ ದಯವಿಟ್ಟು ಹೇಳಬೇಕು.
ನೇಷನ್ ವಾಂಟ್ಸ್ ಟು ನೋ. ಆ್ಯಂಡ್ ನಿಮ್ಮ ಫೇವ್ರೆಟ್ ಪುಸ್ತಕ ಯಾವುದು? ಅದು ಕೂಡ ನೇಷನ್ ವಾಂಟ್ಸ್ ಟು ನೋ. ನೋಡೋಣ, ಕಾಯ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ ವೀಕ್ಷಕರೇ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.